ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಿ ಎಸ್ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಒಂದು ವಂಡರ್ಫುಲ್ ಟೇಸ್ಟ್ ಇರುವಂಥ ಚಿಕನ್ ಕೈಮಾ ಎಗ್ ಪಡ್ಡು. ಅಂದರೆ ಕನ್ಫ್ಯೂಸ್ ಆಗಬೇಡಿ, ಚಿಕನ್ನು ಬೇಕಾಗುತ್ತೆ, ಮೊಟ್ಟೆನೂ ಬೇಕಾಗುತ್ತೆ ಈ ರೆಸಿಪಿಗೆ. ಒಟ್ಟಿಗೆ ಪಡ್ಡು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಬನ್ನಿ. ವೆರಿ ಸಿಂಪಲ್ ಬಟ್ ಸೂಪರ್ ಟೇಸ್ಟ್ ಫ್ರೆಂಡ್ಸ್. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ: ಈರುಳ್ಳಿ ಈರುಳ್ಳಿ ಒಂದು 3 ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಹಸಿಮೆಣ್ಸಿನ್ಕಾಯಿ, ಒಂದು ಅರ್ಧ ಡಜನ್ ಮೊಟ್ಟೆ, ಒಂದು 1/4 kg ಚಿಕನ್ನು, ಅದು ಕೈಮಾ ಮಾಡಿಸೋ ಥರ ಮಾಡಿರೋದು, ಚಿಲ್ಲಿ ಪೌಡರ್, ಇಲ್ಲಿ ಚಿಕನ್ ಮಸಾಲ ತೊಗೊಂಡಿದ್ದೀನಿ. ಇಲ್ಲ ಮನೇಲಿ ಮಾಡ್ತೀವಲ್ಲ ಸಾಂಬಾರು ಪುಡಿ, ಅದನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಈಗ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಸ್ವಲ್ಪ ಇಲ್ಲಿ ಒಂದು ಎಣ್ಣೆನ ಒಂದು 3ರಿಂದ 4 ಸ್ಪೂನ್ ತೊಗೊಳ್ಳಿ, ಯಾಕಂದರೆ ಚಿಕನ್ನು ಇದರಲ್ಲೇ ಫ್ರೈ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಎಣ್ಣೆ ಅವಶ್ಯಕತೆ ಇರುತ್ತೆ. ಅದಕ್ಕೋಸ್ಕರನೇ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ, ಇದು ಖಾರ ಏನಕ್ಕೆ ಈ ಥರ ಬೇಯಿಸ್ತಾ ಇದ್ದೀವಿ ಅಂತಂದರೆ, ಮೆಣಸಿನ್ಕಾಯಿ ಖಾರ ಹೋಗುತ್ತೆ ಸ್ವಲ್ಪ ಎಣ್ಣೆಲಿ ಫ್ರೈ ಆಗೋದ್ರಿಂದ, ಅದಕ್ಕೋಸ್ಕರನೇ ಹಾಕ್ಕೊಳ್ತಾ ಇರೋದು. ಇವಾಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಸೇರಿಸ್ಕೊಳ್ಳಿ. ಅದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರ್ಕೊಳ್ಬೇಕು. ಅದರಲ್ಲಿರೋ ಹಸಿ ವಾಸನೆ ಏನಿರುತ್ತೆ ಅದೆಲ್ಲ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ನೋಡ್ಬೋದು ಎಲ್ಲ ಈರುಳ್ಳಿ ಎಲ್ಲ ಫ್ರೈ ಆಗಿ ಎಣ್ಣೆ ಹೇಗೆ ಬಿಟ್ಕೊಂಡಿದೆ ಅಂತ. ಇವಾಗ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಳ್ಬೇಕು. ಮನೆಯಲ್ಲೇ ಮಾಡಿರೋದಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೀದೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಚಿಕನ್ ಯೂಸ್ ಮಾಡೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವಶ್ಯಕತೆ ಇದೆ ಫ್ರೆಂಡ್ಸ್, ಅದಕ್ಕೋಸ್ಕರನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇರೋದು. ಬಟ್ ಒಂದು ಸಲ ತಿಂದು ನೋಡಿ ಫ್ರೆಂಡ್ಸ್, ಮಾಡಿ ನೋಡಿ. ಫಸ್ಟ್ ಆಫ್ ಆಲ್ ಮಕ್ಕಳಾಗಲಿ ಮನೆಯವರಾಗಲಿ ಸ್ನ್ಯಾಕ್ಸ್ಗೆ ಏನಕ್ಕೆ ಬೇಕಾದ್ರೂ ಇದನ್ನೇ ಕೇಳ್ತಾರೆ. ನಮ್ಮ ಮನೇಲೂ ಅಷ್ಟೇ, ವಾರಕ್ಕೆ 3 ದಿನ ಇದ್ದೇನೆ ಮಾಡ್ತೀವಿ, ಅಷ್ಟು ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಇವಾಗ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ತೊಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡಾದ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದಕ್ಕೂ ಆಗೋ ಥರ. ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಂತ. ಮತ್ತು 1/4 kg ಚಿಕನ್ನ, ಇದು ಮನೇಲಿ ಬೇಕಾದರೂ ಮಾಡ್ಕೋಬೋದು. ಬೋನ್ಲೆಸ್ ಚಿಕನ್ ಇದು, ಬೋನ್ ಇರೋಂಗಿಲ್ಲ ಇದಕ್ಕೆ, ಮುಳೆಗಿಳೆ ಏನೂ ಇರೋದಿಲ್ಲ. ಕೈಮಾ ಥರ ಮಾಡ್ಕೊಂಡು ಚಿಕನ್ನ ತೊಗೋಬೇಕು. ಅಂಗಡಿಲಾದರೂ ಮಾಡಿಸ್ಕೊಳ್ಬೋದು, ಬೇಕಾದ್ರೆ ಮನೇಲೇ ಬೋನ್ಲೆಸ್ ಮಾಡಿಬಿಟ್ಟು ಮಿಕ್ಸಿಗಾದರೂ ಹಾಕಿ ಸಣ್ಣದಾಗಿ ಕಟ್ ಮಾಡ್ಕೊಬೋದು, ಆಡಿಸ್ಕೊಬೋದು. ಯಾವ ಥರ ನಿಮ್ಗೆ ಅವೈಲೇಬಲ್ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ದಲ್ಲ ಫ್ರೆಂಡ್ಸ್, ಅಷ್ಟು ಎಣ್ಣೆ ಹಾಕಿದ್ವಿ, ಎಲ್ಲ ಎಷ್ಟು ನೀಟಾಗಿ ಡ್ರೈ ಆಗಿದೆ ಅಂತ ನೋಡ್ತಾ ಇರ್ಬೋದು. ಅದರಲ್ಲಿ ಚಿಕನ್ಗೆ ಯಾವುದೇ ಥರ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಚಿಕನಲ್ಲೇ ನೀರು ಅಂಶ ಇರೋದ್ರಿಂದ ಅದೇ ಬಿಟ್ಕೊಳ್ಳುತ್ತೆ, ಬೇಯೋದಕ್ಕೆ ಅದೇ ಸಾಕಾಗುತ್ತೆ. ಯಾವುದೇ ಥರ ನೀರು ಯೂಸ್ ಮಾಡೋದು ಬೇಡ. ನೋಡ್ತಾ ಇರ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಗಲಿ ಎಲ್ಲದು ಇಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬೇಯ್ತಾ ಇದೆ ಅಂತ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಇದಾಗುತ್ತೆ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರ ಅದು ನೋಡಿ ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಉಪ್ಪು ಹಿಡಿಬೇಕಲ್ವ ಚಿಕನ್ಗೆ. ಆಮೇಲೆ ಮೊಟ್ಟೆ ಹಾಕೋದ್ರಿಂದ ಚಿಕನ್ಗೆ ಸಪ್ಪೆ ಅನ್ಸೋದು ಚೆನ್ನಾಗಿರಲ್ಲ, ಅದಕ್ಕೋಸ್ಕರನೇ ಚಿಕನ್ ಬೇಯೋಷ್ಟು ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲಿರೋ ನೀರಿನಂಶ ಎಲ್ಲ ನೀಟಾಗಿ ಹೋಗಿ ಇದರಲ್ಲೇ ಚಿಕನ್ ಬೇಯಿಸ್ಕೊಳ್ಬೇಕು. ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಆದ್ರೂ ಬೇಯುತ್ತೆ, ಅದೇನು ಇಲ್ಲ, ಒಗ್ಗರಣೆಲೇ ಬೇಯುತ್ತೆ, ನೋ ಪ್ರಾಬ್ಲಮ್. ಇವಾಗ ನಾವೇನು ಚಿಕನ್ ಮಸಾಲ ತೊಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ನೀವು ಮನೇಲಿ ಮಾಡೋ ಪುಡಿ ಬೇಕಾದರೂ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಬೋದು. ನಾನಿಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ಮಸಾಲೆ ತೊಗೊಂಡಿದ್ದೀನಿ, ಚಿಕನ್ ಮಸಾಲೆನ. ಅದನ್ನು ಅಷ್ಟೇ, ಅದ್ರ ಏನು ಗದ್ರೆ ಇರುತ್ತಲ್ಲ ಅದೆಲ್ಲ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಚಿಕನ್ ಎಲ್ಲನೂ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ, ಎಲ್ಲ ಎಳ್ಕೊತಾ ಇದೆ ಅಂತಂದರೆ. ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಖಾರ ಅಷ್ಟೊಂದು ಇರಲಿಲ್ಲ, ಅದಕ್ಕೋಸ್ಕರನೇ ಸ್ವಲ್ಪ ಚಿಲ್ಲಿ ಪೌಡ್ರು ಯೂಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬಿಟ್ಟು ಬೇಕಾದರೆ ಹಾಕ್ಕೊಳ್ಳಿ. ಇಲ್ಲ ಹಸಿಮೆಣ್ಸಿನ್ಕಾಯಿನೇ ಖಾರ ತೊಗೋತೀನಿ ಅಂದರೆ ಅದು ತೊಗೋಬೋದು. ಇಲ್ಲ ಚಿಕನ್ ಮಸಾಲೆನೂ ಖಾರ ಇರುತ್ತೆ, ಅದನ್ನು ಬೇಕಾದ್ರೂ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತೊಗೋಬೋದು. ಇಲ್ಲ ಅಂತಂದರೆ ಚಿಲ್ಲಿ ಪೌಡ್ರ್ ಆದರೂ ತೊಗೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್, ಎಷ್ಟು ಚೆನ್ನಾಗಿ ಚಿಕನ್ ಎಲ್ಲ ಬೆಂದಿದೆ, ಎಲ್ಲ ಒಂಥರ ಕಲರ್ಫುಲ್. ಇದ್ದೇ ಒಂದು ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ಬೋದು.
ಇವಾಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಅದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು ಫ್ರೆಂಡ್ಸ್, ಪೂರ್ತಿ ತಣ್ಣಗಿರಬೇಕು. ಆಮೇಲೆ ಮೊಟ್ಟೆ ಹಾಕ್ಕೊಳ್ಬೇಕು. ಫಸ್ಟ್ ಇವಾಗ ಬಿಸಿಗೇನೆ ಮೊಟ್ಟೆ ಹಾಕ್ಕೊಟ್ಬಿಟ್ರೆ ಅದು ಆಮ್ಲೆಟ್ ಆಗೋಗುತ್ತೆ. ಅದಕ್ಕೋಸ್ಕರನೇ ಪೂರ್ತಿ ತಣ್ಣ ಆದಮೇಲೆ ಇದನ್ನು ಒಂದು ದೋಸೆ ಏನು ಸಂಪ್ಳ ಮಾಡ್ತೀವಿ ಆ ಥರ ಮಾಡಬೇಕು. ದೋಸೆ ಹಿಟ್ಟು ಏನು ದೋಸೆ ಬಿಡೋದಕ್ಕೆ ಹದ ಮಾಡ್ತೀವಿ ಆ ಥರ ಮಾಡ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಡಜನ್ ಮೊಟ್ಟೆ ತೊಗೋತಾ ಇದ್ದೀನಿ. ನೀವು ಎಷ್ಟು ತೊಗೊತಿದ್ದೀರಾ? 1/4 kg ಚಿಕನ್ನು, ಅರ್ಧ ಡಜನ್ ಮೊಟ್ಟೆ ಇಷ್ಟು ತೊಗೊಂಡ್ರೆ ಒಂದು 5-6 ಜನಕ್ಕೆ ಸಾಕಾಗುತ್ತೆ. ನೀವು ನೋಡಿ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಾಡ್ಕೊಳ್ಳಿ. ಅದನ್ನು ನೀಟಾಗಿ ಭಂಡಾರ ಅದು ಚಿಕನ್ನು ಮೊಟ್ಟೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಸಂಪ್ಳ ಮಾಡ್ಕೊಳ್ಬೇಕು. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಅದು ಒಂದೊಂದು ಕಡೆ ಮೊಟ್ಟೆ ಇದ್ದು ಒಂದೊಂದು ಕಡೆ ಚಿಕನ್ ಇದ್ರೆ ಚೆನ್ನಾಗಿರೋದಿಲ್ಲ. ಎಲ್ಲ ನೀಟಾಗಿ ಒಂದೇ ಅಳತೆಯಲ್ಲಿ ಮಿಕ್ಸ್ ಆಗಿರಬೇಕು. ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ. ಇವಾಗ ಇದಕ್ಕೇನೆ ನಾವೇನಾದರೂ ಉಪ್ಪು ಬೇಕು, ಉಪ್ಪು ಶಾರ್ಟೇಜ್ ಏನಾದರೂ ಆದರೆ ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಏನೂ ಇಲ್ಲ. ಇವಾಗ ಒಂದು ಪಡ್ಡು ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದ ನಂತರ ಇದು ಒಂದೊಂದೇ ಪಡ್ಡು ಹಾಕ್ಕೊಳ್ಳಿ. ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಫಸ್ಟಿಂದ ಬಿಡೋ ಅಷ್ಟೊತ್ತಿಗೆ ಕೊನೆಯಲ್ಲಿ ಬಿಡೋ ಅಷ್ಟೊತ್ತಿಗೆ ಫಸ್ಟ್ನೇದು ಬಿಟ್ಟಿರೋದು ಬೆಂದೋಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಕಡಿಮೆ ಫ್ಲೇಮ್ನಲ್ಲಿ ಮಾಡಿಕೊಂಡು ಕ್ಯಾಪ್ ಹಾಕ್ಕೊಂಡು ಆಮೇಲೆ ಬೇಕಾದರೆ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಬೇಡ, ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ಅದು ಒಳಗಡೆ ಚಿಕನ್ನು ಮೊಟ್ಟೆ ಎಲ್ಲ ನೀಟಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರನೇ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ. ಇವಾಗ ನೀಟಾಗಿ ಕ್ಯಾಪ್ ಹಾಕಿ ಒಂದು 20 ಮಿನಿಟ್ಸ್ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ. ನೋಡ್ತಾ ಇರ್ಬೋದು, ಅದೇ ಉಬ್ಬಿ ಬಂದಿದೆ. ಮೊಟ್ಟೆ ಹಾಕೋದ್ರಿಂದ ಅದು ಉಬ್ಬುತ್ತೆ ಸ್ವಲ್ಪ, ಏನೂ ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಿಜವಾಗ್ಲೂ ಇದು ಪಡ್ಡು ಅಂತ ತಿನ್ಕೋದ್ವಿ, ಬಟ್ ಒಳಗಡೆ ಚಿಕನ್ ಸಿಗ್ತಾ ಇರುತ್ತೆ. ಅದರಲ್ಲಿ ಗ್ರೇವಿ ಏನೇನು ಹಾಕಿದ್ವಿ ಮಸಾಲೆ ಅದೆಲ್ಲ ಎಷ್ಟು ಚೆನ್ನಾಗಿ ಇನ್ಸ್ಟಂಟಾಗಿ ಇರುತ್ತೆ ಅಂತಂದರೆ ಸೂಪರಾಗಿರುತ್ತೆ. ಇವಾಗೆಲ್ಲನೂ ದಬ ಹಾಕ್ಕೊಂಡು ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ಅದೇ ಉಬ್ಬಿರುತ್ತೆ, ಸ್ವಲ್ಪ 5 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ. ಮತ್ತು ಅದನ್ನು ಸ್ವಲ್ಪ ಸ್ಪೂನಲ್ಲೂ ಪ್ರೆಸ್ ಮಾಡ್ಕೊಳ್ಬೇಕು. ಯಾಕಂದರೆ ಅದು ಮಧ್ಯೆ ಏನಾದರೂ ಚಿಕನ್ ಬೆಂದಿರುತ್ತೆ, ಆದ್ರೂ ಮೊಟ್ಟೆ ಹಸಿ ಏನಾದರೂ ಇದ್ದರೆ ಸ್ಮೆಲ್ ಬರುತ್ತೆ, ಇಲ್ಲಾಂದರೆ ಹಸಿ ಅನಿಸುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಲೈಟಾಗಿ ಪ್ರೆಷರ್ ಮಾಡಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ವಾವ್ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಆಗಿದೆ ಅಂತಂದರೆ ಇದು ನಿಜವಾಗ್ಲೂ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಆಗಿಬಿಟ್ಟಿದೆ. ನೀವು ಶೇರ್ ಮಾಡಿ